ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಟೇಸ್ಟಿ ಫುಡ್ ಲಾಗ್. ಇವತ್ತಿನ ಲಾಗ್ ಮಿನಿ ಲಾಗ್ ಆಗಿರುತ್ತೆ. ಈ ಬೇಸಿಗೆಗೆ ಏನಾದರೂ ಮಧ್ಯಾಹ್ನ ಹೊತ್ತು ಕುಡಿಬೇಕು ಅಂತಲೇ ಅನಿಸ್ತಾ ಇರುತ್ತೆ. ಅದಕ್ಕೆ ಇದು ಕರ್ಬೂಜ ತುಂಬ ಬಾಡಿಗೆ ಒಳ್ಳೆಯದಲ್ವ, ತಂಪು ಕೂಡ. ಅದಕ್ಕೋಸ್ಕರನೇ ತಂದಿದ್ವಿ ಮೊನ್ನೆ ಅಂಗಡಿಗೆ ಹೋಗಿದ್ದಾಗ. ಇದು ಎಷ್ಟು ದಪ್ಪ ಇದೆ ನೋಡಿ, ದಪ್ಪ ದಪ್ಪದಾಗಿದ್ದು. ಅದನ್ನು ನೋಡಿಬಿಟ್ಟೇ ಖುಷಿಯಾಗಿ ತಂದಿದ್ವಿ. ಅರ್ಧನೇ ಯೂಸ್ ಮಾಡ್ಕೊಂಡಿರೋದು. ಇದು ಆಲ್ಮೋಸ್ಟ್ 1 kgಗಿನ್ನ ಸ್ವಲ್ಪ ಕಮ್ಮಿ ಇತ್ತು, 900 ಗ್ರಾಮ್ ಅನಿಸುತ್ತೆ. ಇಲ್ಲಿ ಅಮ್ಮ ಬೆಲ್ಲ ಯೂಸ್ ಮಾಡಿದ್ದಾರೆ, ಸಕ್ಕರೆ ಯೂಸ್ ಮಾಡಿಲ್ಲ. ಸಕ್ಕರೆ ಬಾಡಿಗೆ ಒಳ್ಳೆಯದಲ್ಲ, ಹೆಲ್ತಿಗೆ ಒಳ್ಳೆಯದಲ್ಲ ಅಂತಂತಂದ್ಬಿಟ್ಟು ಅಷ್ಟೇ. ಈ ಮನೇಲಿ ಶುಗರ್ ಪೇಷಂಟ್ಸ್ ಅದು ಇದ್ದರೆ ಅವರು ಕುಡಿಯೋಕ್ಕಾಗಲ್ಲ ಅಂತಂತಂದ್ಬಿಟ್ಟು ಈ ಬೆಲ್ಲ ಹಾಕ್ಕೊಂಡಿದ್ದಾರೆ. ಇಲ್ಲಿ ಹಂಗಂಗೆ ಕಟ್ ಮಾಡಿ ಹಾಕ್ಕೊಂಡಿದ್ದಾರೆ. ಅಮ್ಮ ಈ ಥರ ಕಿವುಚ್ಕೊಂಡ್ರೆ ಚೆನ್ನಾಗಿರುತ್ತೆ, ಬಾಯಿಗೆ ಹಂಗಂಗೆ ಸಿಗುತ್ತೆ ಅಂತಂತಂದ್ಬಿಟ್ಟು ಹಾಗೆ ಹಾಕ್ಕೊಂಡಿದ್ದಾರೆ. ಕೈಯಲ್ಲೇ ಕಿವುಚ್ಕೊಂಡು ಮಾಡ್ಕೊತಾ ಇದ್ದಾರೆ. ಮತ್ತು ಮಿಕ್ಸಿಲೂ ಮಾಡ್ಕೊಬೋದು. ನೀವು ಮಿಕ್ಸಿಲಿ ನಿಮಗೆ ಇಷ್ಟ ಆದರೆ ಕುಡಿಬೋದು, ನಿಮಗೆ ಕುಡಿಯೋಕೆ ಇಷ್ಟ ಆದರೆ ಮಿಕ್ಸಿಲೂ ರುಬ್ಬಿನೂ ಮಾಡ್ಕೊಬೋದು. ಮತ್ತು ಇಲ್ಲಿ 1-2 ಏಲಕ್ಕಿ ಮತ್ತು ಒಣ ಶುಂಠಿ ಪುಡಿ ಹಾಕ್ತೀನಿ, ಚೆನ್ನಾಗಿರುತ್ತೆ ಫ್ಲೇವರ್ ಅಂತಂದ್ಬಿಟ್ಟು ಅಮ್ಮ ಹಾಕಿದ್ದಾರೆ. ನೀವು ಇದನ್ನು ಬೇಕಾದ್ರೆ ಫ್ರಿಜ್ಜಲ್ಲೂ ಇಟ್ಟು 1-2 ಮಿನಿಟ್ಸ್ ಅಥವಾ ಬಿಟ್ಟು ಕುಡಿಬೋದು. ಇಲ್ಲಾಂದರೆ ಐಸ್ ಕ್ಯೂಬ್ಸು ಹಾಕಿ ಕುಡಿಬೋದು. ಇಲ್ಲ ಅಂತ ಅದು ಬೇಡ ಅಂತಂದರೆ ಮನೇಲೇ ಮಡಿಕೆ ನೀರಿದ್ದರೆ ಮಡಿಕೆ ನೀರನ್ನು ಯೂಸ್ ಮಾಡ್ಕೋಬೋದು. ಅದು ಹೆಲ್ತಿಗೆ ತುಂಬಾ ಒಳ್ಳೆಯದು, ಫ್ರಿಜ್ ವಾಟರ್ಗಿನ್ನ, ಫ್ರಿಜ್ ಐಸ್ ಕ್ಯೂಬ್ಸ್ಗಿನ್ನ ಅಷ್ಟೇ ಫ್ರೆಂಡ್ಸ್. ಇದು ಸಿಂಪಲ್ಲಾಗಿ ಮಾಡ್ಕೋಬೋದು ಈ ಬೇಸಿಗೆಗೆ. ಲಾಸ್ಟಲ್ಲಿ ಪುದೀನ ಎಲೆನ ಹಾಕಿದ್ರೆ ಸರ್ವ್ ಮಾಡಿಕೊಂಡ್ರೆ ಚೆನ್ನಾಗಿತ್ತು. ನಾನು ಕುಡಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಒಂದು ಕಮೆಂಟ್ ಮಾಡಿ ಹೇಗಿತ್ತು ಅಂತಂದ್ಬಿಟ್ಟು. ಬರಲಾ ಬಾಯ್. ಲಾಟ್ಸ್ ಆಫ್ ಲವ್. ಶೇರ್ ಮಾಡಿ ಆದಷ್ಟುನು ಎಲ್ಲರಿಗೂ. ಓಕೆನಾ.